ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾದಂತಹ ರವೆ ಉಂಡೆ ಅಥವಾ ರವಾ ಲಡ್ಡು ಅಂತಲೇ ಹೇಳ್ಬೋದು. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ. ನಾನು 1 ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನೋಡಿ, ಮೊದಲನೇದಾಗಿ 1 ಬೌಲು ಸಕ್ಕರೆನ ತಗೊಂಡು 2 ಏಲಕ್ಕಿನ ತಗೊಂಡು ಅದಕ್ಕೆ 1/4 ಸ್ಪೂನಷ್ಟು ಒಣ ಶುಂಠಿ ಪೌಡರ್ನ ಸೇರಿಸ್ಕೊಂಡು ಅದನ್ನು ನೀಟಾಗಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಮುಂಚಿತವಾಗಿ. ನೋಡಿ, ಈ ಥರ ನಾನಿವಾಗ ಮಿಕ್ಸರ್ ಜಾರ್ಗೆ ಎಲ್ಲ ಹಾಕೊಂಡಿದ್ದೀನಿ ಅಲ್ವಾ, ಅದನ್ನು ರುಬ್ಕೊಂಡು ನೀಟಾಗಿ ಅದನ್ನು ಇಟ್ಕೋತೀನಿ ಒಂದು ಸೈಡು. ನೋಡಿ, ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಕಾದ ನಂತರ 4ರಿಂದ 5 ಸ್ಪೂನಷ್ಟು ನೀವು ತುಪ್ಪನ ಹಾಕ್ಕೋಬೇಕಾಗುತ್ತೆ. ತುಪ್ಪನ ನಿಮ್ಮ ಇಚ್ಛಾನುಸಾರವಾಗಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿ ಮತ್ತು ಒಂದು 4ರಿಂದ 5 ಬಾದಾಮಿನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪಿಸ್ತಾ, ದ್ರಾಕ್ಷಿ ಅದನ್ನೆಲ್ಲ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸಲ್ಲಿ. ನಮಗೆ ಅದನ್ನೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ, ಅದರಿಂದ ನಾನು ಗೋಡಂಬಿ ಮತ್ತು ಬಾದಾಮಿನ ಮಾತ್ರ ತಗೊಂಡಿದ್ದೀನಿ. ಅದು ಬ್ರೌನ್ ಕಲರ್ಗೆ ತಿರುವುದ ನಂತರ ಅದನ್ನು ಎತ್ತಿ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ನಂತರ ಅದೇ ಕಡಾಯಿಗೆ ಇನ್ನೊಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ನಾನು 1 ಬೌಲಷ್ಟು ಸಕ್ಕರೆನ ತಗೊಂಡಿದ್ದೆ ಅಲ್ವಾ, ಅದೇ ಬೌಲ್ನಲ್ಲಿ 2 ಬೌಲಷ್ಟು ಸೂಜಿ ರವೆ, ಅಂದರೆ ಪೂರ್ತಿ ಚಿರೋಟಿ ರವೆ ಬರುತ್ತೆ ನೋಡಿ, ಸಣ್ಣ ರವೆನ ತಗೋಬೇಕಾಗುತ್ತೆ. ನೀವು ಉಪ್ಪಿಟ್ಟಿಗೆ ಮಾಡೋ ಅಂಥ ರವೆನ, ದಪ್ಪು ಮೀಡಿಯಮ್ ರವೆನ ತಗೋಬೇಡಿ, ಅದರಲ್ಲಿ ಚೆನ್ನಾಗಿ ಬರಲ್ಲ, ರವೆ ಉಂಡೆ ಕಟ್ಟೋದಕ್ಕೆ ಬರಲ್ಲ. ಫುಲ್ಲು ಈ ಥರ ಸೂಜಿ ರವೆನ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ರವೆನ ಹಾಕ್ಕೊಂಡು ನೀವು ಚೆನ್ನಾಗಿ ಆ ತುಪ್ಪದಲ್ಲಿ ಅದು ಮಿಕ್ಸ್ ಆಗಬೇಕು. ರವೆ ಪೂರ್ತಿಯಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಬೇಕು, ಅದು ಘಮ ಬರಬೇಕು. ರವೆ ಗೊತ್ತಾಗುತ್ತೆ ನಿಮಗೆ ಅದು ಘಮ ಬರೋದು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ಅದೇ ಬೌಲ್ನಲ್ಲಿ 1 ಬೌಲಷ್ಟು, 2 ಬೌಲು ರವೆಗೆ 1 ಬೌಲಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಯೂಸ್ ಮಾಡ್ಕೋಬೋದು. ನಾನು ಇಷ್ಟು ವರ್ಷ ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲೇ ಮಾಡ್ತಾ ಇದ್ದಿದ್ದು ರವಾ ಲಡ್ಡುನ. ಬಟ್ ಈ ಸಲ ನನಗೆ ಸಿಕ್ಕಿಲ್ಲ, ನನಗೆ ಬೇಕಾದಂಥ ಸ್ಟೋರಲ್ಲಿ ಎಲ್ಲೂ ಕೂಡ ಅವೈಲಬಲ್ ಇರಲಿಲ್ಲ ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಅದರಿಂದ ನಾನು ಒಣ ಕೊಬ್ಬರಿ ತುರಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀವು ಕೊಬ್ಬರಿನೂ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಕೊಬ್ಬರಿನೂ ಘಮ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ರವೆ ಜೊತೆ ಸೇರಿಕೊಂಡು. ಅಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದೆ ನೀವು ಈ ಥರ ತಿರುಗುತ್ತಾನೆ ಇರಬೇಕಾಗುತ್ತೆ. ಇಲ್ಲ ಅಂದರೆ ರವೆ ಇದು ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ನಂತರ ನಾನು 1 ಬೌಲಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಏಲಕ್ಕಿ ಮತ್ತು ಒಣ ಶುಂಠಿ ಎಲ್ಲ ಹಾಕಿ ಅದನ್ನು ಕೂಡ ಹಾಕ್ಕೊಂಡು ನೀವು ಲೈಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಫ್ಲೇಮು ಲೋ ಫ್ಲೇಮಲ್ಲೇ ಇರಬೇಕು. ಅದು ಸಕ್ಕರೆ ಸ್ವಲ್ಪ ಬಿಸಿ ತಾಗ್ತಿದ್ದಾಗೇ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ. ನೋಡಿ, 2 ಬೌಲು ಸೂಜಿ ರವೆಗೆ 1 ಬೌಲು ಸಕ್ಕರೆ, 1 ಬೌಲು ಕೊಬ್ಬರಿ, ಒಣ ಕೊಬ್ಬರಿ, ಇಷ್ಟನ್ನು ಹಾಕ್ಕೊಂಡ್ರೆ ಮೆಜರ್ಮೆಂಟು ಪರ್ಫೆಕ್ಟಾಗಿ ಇರುತ್ತೆ. ಅದನ್ನು ನೀವು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 1 ಗ್ಲಾಸಷ್ಟು ಕಾದಿರೋ ಅಂಥ ಹಾಲು, ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಪೂರ್ತಿಯಾಗಿ ನಾನು ಯೂಸ್ ಮಾಡ್ಕೋತೀನಿ. ನೀವು ಬೇಕಿದ್ರೆ ತಿಂಗಳಾನ್ಗಟ್ಲೆ ಏನಾದರೂ ಸ್ಟೋರ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ಟೈಮಲ್ಲಿ ನೀರನ್ನು 1 ಗ್ಲಾಸಷ್ಟು ನೀರನ್ನು, ಬಿಸಿ ನೀರನ್ನು ಚಿಮುಕ್ಸ್ಕೋತಾ ನೀವು ಮಾಡ್ಕೋಬೇಕಾಗುತ್ತೆ. ನಾನು 1 ವಾರದ ಮಟ್ಟಿಗೆ ಇಡೋದಾದರೆ ಹಾಲನ್ನು ಯೂಸ್ ಮಾಡ್ಕೊಳ್ಳಿ ನೀವು. ನಾನು ಹಾಲನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕೋತಾ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. 2 ಬೌಲು ಸೂಜಿ ರವಾಗೆ 1 ಬೌಲು ಸಕ್ಕರೆ, 1 ಬೌಲು ಕೊಬ್ಬರಿ ತುರಿ ಮತ್ತು 1 ಗ್ಲಾಸು ಹಾಲನ್ನ ಹಾಕಿದ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. 21ರಿಂದ 22 ಉಂಡೆಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಉಂಡೆಗಳಾಗಿದೆ ಅಂತ. ನೋಡಿ, ಪೂರ್ತಿಯಾಗಿ ನಾನು 1 ಗ್ಲಾಸ್ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಕರೆಕ್ಟಾಗಿ
ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲನ್ನು ಹಾಕ್ತಿದ್ದಾಗೇ ಸಕ್ಕರೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಲಿಡ್ಡನ್ನ ಕ್ಲೋಸ್ ಮಾಡಿ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಬಿಡಿ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಡಿ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈ ಕಡೆ ತೆಳುವೂ ಆಗಿಲ್ಲ, ಈ ಕಡೆ ಗಟ್ಟಿನೂ ಆಗಿಲ್ಲ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ನಾವು ಫ್ರೈ ಮಾಡಿಕೊಂಡಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಎಲ್ಲ ಕಡೆ ನೀಟಾಗಿ ಹರಡಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಆಕಾರದಲ್ಲಿ ಬೇಕು, ದಪ್ಪದಾಗಿ ಬೇಕಿದ್ರೆ ನೀವು ದಪ್ಪದಾಗೂ ಕಟ್ಕೋಬೋದು. ನೋಡಿ ಕೈಗೆ ನಾನು ತುಪ್ಪನ ಸವರ್ಕೊಂಡು ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಈ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡಿಕೊಂಡ್ರೆ ನಾನು ಹಾಕಿರೋ ಅಂಥ ಮೆಜರ್ಮೆಂಟಲ್ಲಿ 22ರಿಂದ 23 ಉಂಡೆಗಳು ಕರೆಕ್ಟಾಗಿ ಆಗುತ್ತೆ. ನೀವು ತುಂಬ ದಪ್ಪದಾಗಿ ಮಾಡ್ತೀರಾ ಅಂದರೆ 12ರಿಂದ 14 ಉಂಡೆಗಳಾಗುತ್ತೆ. ನಾನು ದಪ್ಪನೇ ಮಾಡ್ತಾಯಿದ್ದೆ ಇಷ್ಟು ವರ್ಷ, ಒಂದು 10ರಿಂದ 12 ಉಂಡೆ ಮಾಡಿಬಿಡ್ತಾಯಿದ್ದೆ. ಬಟ್ ಈ ಸಲ ಸ್ವಲ್ಪ ಮೀಡಿಯಮಾಗಿ ಮಾಡೋಣ ಅಂತ ನೋಡಿ ಇಷ್ಟು ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮ್ಮ ರವೆ ಉಂಡೆ. ಯಾವುದೇ ರೀತಿಯಾಗಿ ತೆಳುವೂ ಆಗಿಲ್ಲ, ಈ ಕಡೆ ಗಟ್ಟಿನೂ ಆಗಿಲ್ಲ. ರವೆ ಎಲ್ಲ ನೀಟಾಗಿ ಹರಳ್ಕೊಂಡಿದೆ. ನಾನು ತಗೊಂಡಿರೋ ಅಂಥ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಒಂದೊಂದು ಡ್ರೈ ಫ್ರೂಟ್ಸ್ನ ಮಧ್ಯ ಮಧ್ಯ ಸೇರಿಸ್ಕೊಂಡು ನೀವು ಉಂಡೆಗಳನ್ನ ಮಾಡ್ಕೋತಾ ಹೋದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ತಟ್ಟೆಗೆಲ್ಲ ತುಂಬೋದಕ್ಕೂ ಆಗುತ್ತೆ. ಮತ್ತು ತಿನ್ನೋದಕ್ಕೆ ಒಂದು ವಾರ ಅಂತೂ ಇದನ್ನು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಒಂದು ವಾರದ ಮೇಲೆ ಇಡೋಕ್ಕಾಗಲ್ಲ. ಹಾಲನ್ನ ಯೂಸ್ ಮಾಡಿರೋದ್ರಿಂದ ನೀವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಬೇಕು ಅಂದರೆ ನೀವು ಹೇಳಿದ್ನಲ್ಲ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ಆ ಟೈಮಲ್ಲಿ ಅಷ್ಟೇ, ಹಾಲು ಬದಲು ಹಾಲನ್ನು ಸ್ಕಿಪ್ ಮಾಡಿ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪನೂ ಕೈಗೆ ಅಂಟಲ್ಲ ಮತ್ತು ಸ್ವಲ್ಪನೂ ಒಡ್ಕೊಳ್ಳಲ್ಲ, ಅಂದರೆ ಕ್ರ್ಯಾಕ್ ಆಗಲ್ಲ. ಎಲ್ಲ ನೀಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದ್ದರೆ, ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಮಾಡೋ ಅಂಥ ತಿಂಡಿಗಳು ತುಂಬ ಚೆನ್ನಾಗಿ ಬರ್ತವೆ. ನೋಡಿ ಓವರಾಲ್ ಆಗಿ ಪೂರ್ತಿಯಾಗಿ ನಾನು ಎಲ್ಲನೂ ಒಂದೊಂದನ್ನೇ ಕಟ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಬಂತು. ಒಂದೇ ಸೈಜ್ನಲ್ಲಿ ನಾನು ಕಟ್ಕೊಂಡಿದ್ದೀನಿ. ನೀವು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ಈ ರವಾ ಲಡ್ಡುನ, ತುಂಬ ಚೆನ್ನಾಗಿ ಬರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ನಮ್ಮ ರವಾ ಲಡ್ಡು ರೆಡಿನೇ ಆಗೋಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.